ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಭೂಮಿ ಮತ್ತು ಅಂಜನ ರೂಮೊಳಗೆ ಮಾತಾಡಿಕೊಂಡು ಬಂದ ನಂತರ ಅಜಿತ್ ಹೇಳ್ತಾನೆ, ಭೂಮಿನ ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಭೂಮಿನ ಪೊಲೀಸ್ ಅರೆಸ್ಟ್ ಮಾಡಲು ಬಂದಾಗ ಅಂಜನಾ ಬೇಡ ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದಾಗ ಮಹಿಳಾ ಆಯೋಗದ ಆಯುಕ್ತ ಹೇಳ್ತಾರೆ, ಯಾಕಮ್ಮ ಏನಾದರೂ ಅವರು ನಿಮಗೆ ಹೊಡೆದ್ರು ಅಂತ ಹೇಳಬೇಕಾದ್ರೆ ನನಗೆ ಬಡಿಯುವ ಧೈರ್ಯ ಯಾರಿಗಿದೆ ಅಂತ ಹೇಳಬೇಕಾದ್ರೆ ಅಜಿತ್ ಹೇಳ್ತಾನೆ, ನಿನ್ನೆ ಭೂಮಿ ನಿಮಗೆ ಹೊಡೆದ್ರಲ್ಲ ಅಂತ ಹೇಳಬೇಕಾದ್ರೆ ಅಜಿತ್ ಅದೆಲ್ಲ ಆಮೇಲೆ ಮಾತನಾಡೋಣ ಮೇಡಮ್, ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ತೇನೆ, ನಾನು ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ನಮ್ಮ ಮನೆಯ ಪ್ರಾಬ್ಲಮನ್ನು ನಾವೇ ಸಾಲ್ವ್ ಮಾಡ್ತೇವೆ ಅಂತ ಹೇಳ್ತಾಳೆ. ಭೂಮಿನ ಅರೆಸ್ಟ್ ಮಾಡಿದರೆ ನೀವು ನಮ್ಮ ಮನೆಯ ಮರ್ಯಾದೆ ಹಾಗೂ ಅಜ್ಜಿ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತಿದ್ದೇನೆ, ಫರ್ಗಿವ್ ಮೀ, ನಿಮಗೆ ನಾನು ತೊಂದರೆ ಕೊಟ್ಬಿಟ್ಟೆ ಅಂತ ಹೇಳಿದಾಗ ಆಯುಕ್ತ ಹೇಳ್ತಾರೆ, ಮನೆ ಅಂದರೆ ಸಣ್ಣ ಪುಟ್ಟ ತಾಪತ್ರಯ ಬಂದೇ ಬರುತ್ತೆ, ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ನಮಗೂ ಸಹ ಸಂತೋಷನೇ, ನೀವೇ ಅದಕ್ಕೆ ಪರಿಹಾರ ಹುಡುಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಪೊಲೀಸ್ ಅವರೇ, ನಾವು ಕಂಪ್ಲೇಂಟನ್ನು ವಾಪಸ್ ಹೋಗೋಣ, ಇವರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಜ್ಜಿ ಅಂಜನಾಗೆ ಹೇಳ್ತಾರೆ, ಬೇಷ್ ಮಗಳೇ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ, ಭೂಮಿನ ಅರೆಸ್ಟ್ ಮಾಡಲಿಲ್ಲಲ್ವ, ಅವಳ ಕಂಪ್ಲೇಂಟ್ ವಾಪಸ್ ತಗೊಂಡಿಯಲ್ಲ, ನನಗೆ ತುಂಬ ನಿನ್ನ ಮೇಲೆ ಖುಷಿಯಾಗುತ್ತೆ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಹೆಮ್ಮೆ ಪಡುವಂಥದ್ದೇ ವಿಷಯ, ನಮ್ಮ ಮನೆತನ ತಪ್ಪು ಮಾಡುವವರನ್ನು ಕ್ಷಮಿಸುವಂತಹ ಗುಣ, ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಇಲ್ಲೊಬ್ಬರು ಪಣ ತೊಟ್ಟಿದ್ದಾರೆ. ನಾನು ನಿನ್ನ ಹೆಂಡತಿಯನ್ನು ಕಾಪಾಡ್ಕೊಂಡಿರ್ಬೋದು ಅಜಿತ್, ಆದರೆ ನಮ್ಮಿಂದಲ್ಲ. ಸೊ ನೀನೇ ಹೇಳಿದ ಪ್ರಕಾರ ತಪ್ಪು ಮಾಡಿದವರು ಮನೆ ಬಿಟ್ಟು ಹೋಗಬೇಕು, ಬ್ಯಾಗ್ ರೆಡಿ ಮಾಡಲಿಕ್ಕೆ ಹೇಳಿದ್ದೀಯಲ್ವ, ಭೂಮಿದು ಬ್ಯಾಗ್ ರೆಡಿ ಮಾಡಿದ್ದೆ ಅಂತ ಹೇಳ್ತಾನೆ. ಸರಿ ಮಾವ, ಹಾಗಾದರೆ ಭೂಮಿ ತಪ್ಪು ಮಾಡಿದ್ದಂತ ಅಂಜನನೇ ಹೇಳಿ ಬ್ಯಾಗ್ ತಂದು ಹೊರಗೆ ಬಿಸಾಡಲಿ, ಆಗ ನಾನು ಅವಳನ್ನು ಕಳಿಸ್ತೇನೆ ಅಂತ ಹೇಳ್ತಾನೆ. ನೀನೇ ಹೇಳು ಅಂತ ಅಜಿತ್ ಹೇಳಿದಾಗ ಬೇಡ ಭೂಮಿ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರಲಿ ಅಂತ ಹೇಳಬೇಕಾದ್ರೆ ಶ್ರವಣ ಅಜ್ಜಿ ಅಪೇಕ್ಷಾ ಅವರಿಗೆಲ್ಲ ಶಾಕ್ ಆಗುತ್ತೆ. ಆಗ ದೇವೇ ಏನು ಹೇಳ್ತಾನೆ, ಇದು ಒಳ್ಳೆ ವಿಷಯನೇ, ಆದರೆ ನಿನಗೇನಾಯಿತು, ಯಾಕೆ ಈ ಥರ ಮಾಡ್ತೀಯಾ ಅಂತ. ಅಂಜನ ನಿನ್ನೆ ಅವಳ ಮೂಡು ಹೇಗೋ ಇತ್ತೇನೋ, ನಾನು ಅವಳಿಗೆ ಟ್ರಿಗರ್ ಮಾಡಿಬಿಟ್ಟೆ ಹೇಳಿದಾಗ ಶ್ರವಣ್ ಅವಳ ಹತ್ತಿರ ಬಂದು, ಏನಾಯಿತು ಕಂದ, ನೀನು ಯಾಕೆ ಹೀಗೆ ಇವತ್ತು ಮಾತಾಡ್ತಿದ್ದೀಯ, ನಿನ್ನೆ ಮಾತಾಡಿದ ಮಾತು ಇವತ್ತು ಇಲ್ಲ, ಏನಾಯಿತು ನಿನಗೆ, ಇವತ್ತು ಸಹ ಭೂಮಿ ಹೊಡೆದ್ಲ ಅಂತ ಹೇಳಿದಾಗ ಅಂಜನನಿಗೆ ಆಶ್ಚರ್ಯದಿಂದ ಭಯ ಸಹ ಆಗುತ್ತೆ. ಅವಳು ರೂಮಿನಲ್ಲಿ ಹೊಡೆತ ಒಂದೊಂದು ಸಹ ಅವಳಿಗೆ ತುಂಬ ಭಯಾನಕವಾಗಿತ್ತು, ತುಂಬ ವಿಚಿತ್ರ ಅನಿಸಿತ್ತು. ಅದನ್ನು ಎನಿಸಿಕೊಂಡು ಭಯ ಪಡ್ತಾಳೆ. ಇಲ್ಲ, ನನಗೆ ಯಾರು ಹೊಡಿತಾರೆ, ನನ್ನನ್ನು ಮುಟ್ಟಲು ಯಾರಿಗೆ ಧೈರ್ಯ ಇದೆ ಅಂತ ಶ್ರವಣ್ ಹತ್ರ ಹೇಳ್ತಾಳೆ. ನಂತರ ಶ್ರವಣ್ ಅವಳ ಬೆನ್ನು ತಟ್ಟಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಅಜ್ಜಿ ಬಳಿ ಬಂದು, ನೋಡಜ್ಜಿ, ನಿನ್ನೆ ಭೂಮಿ ಅಷ್ಟೊಂದು ಹೊಡೆದ್ರು ಸಹ ಅಂಜನನಿಗೆ ಇವತ್ತು ಅಂಜನಾ ಕೇಸ್ ವಾಪಸ್ ತಗೊಂಡಿದ್ದಾಳೆ, ಈ ಭೂಮಿಗೆ ಒಂದು ಚೂರು ಅಂಜನನ ಹತ್ರ ಸ್ವಾರಿ ಕೇಳಬೇಕಂತ ಮನಸ್ಸು ಸಹ ಇಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ಮನುಷ್ಯತ್ವ ಹೊಂದಿದ್ರೆ ಅವಳು ಕ್ಷಮೆ ಕೇಳಬೇಕು. ಆಗ ಅಜಿತ್ ಹೇಳ್ತಾನೆ, ಅವಳು ಯಾಕೆ ಕ್ಷಮೆ ಕೇಳಬೇಕು. ಭೂಮಿ, ಹೌದು ನಾನು ಕ್ಷಮೆ ಕೇಳ್ತೇನಂತ ಹೇಳಿದಾಗ ಅಜಿತ್, ನೀನು ಯಾಕೆ ಅವಳ ಹತ್ರ ಕ್ಷಮೆ ಕೇಳಬೇಕಂತ ಹೇಳಿದಾಗ ಇಲ್ಲ ನಾನು ಕ್ಷಮೆ ಕೇಳ್ತೇನಂತೇಳಿ ಅಂಜನಾ ಬಳಿ ಒಂದು ಭೂಮಿ ಹೊಡೆದಿದ್ದೇನಾ ಇಲ್ವಾ ಅಂತ ಆ ದೇವರಿಗೆ ಗೊತ್ತು, ಆದರೆ ನನ್ನಿಂದಾಗಿ ನಿಮಗೆ ತುಂಬ ಬೇಜಾರಾಗಿದೆ, ನನ್ನ ಹೆಸರಿಂದಾಗಿ ನಿಮಗೆ ತುಂಬ ಇರಿಟೇಟ್ ಆಗಿದೆ, ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ ಅಂತ ಹೇಳ್ತಾಳೆ. ಅಂಜು ತಡವರಿಸುತ್ತಾ ಇಟ್ಸ್ ಓಕೆ ಅಂತ ಹೇಳಿ ನಂತರ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ. ಸಂಗೀತ ಭೂಮಿ ಬಳಿ ಬಂದು, ನನಗೆ ನೀನು ಏನಂತ ಗೊತ್ತು, ನೀನು ಒಬ್ಬರಿಗೆ ಒಡೆದು ಅದರಿಂದ ಖುಷಿ ಪಡುವವಳು ಅಲ್ಲ, ಯಾಕೆ ಈ ಥರ ಮಾಡಿದೆ, ನಿನ್ನೆ ನಾನು ನಿನಗೋಸ್ಕರ ನೀನು ಬೇಕಂತ ಹೇಳಿ ಹಠ ಮಾಡಿದ್ದೆ, ಅಂಥದ್ರಲ್ಲಿ ಇವತ್ತು ನೀನು ಅಂಜು ಹತ್ರ ತಪ್ಪು ಮಾಡದಿದ್ರು ಸಹ ಸಮಯ ಕೇಳಿದ್ಯಲ್ಲ ಅಂತ ಹೇಳ್ಬೇಕಾದ್ರೆ ಅಜ್ಜಿಗೋಸ್ಕರ ಅಂತ ಹೇಳ್ತಾಳೆ. ಹಾಗೆ ಮನೆ ನುಗ್ಗಿದ್ರೆ ಅಪಶಕುನ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸಿದ್ರು
ಅಪಶಕುನ ಅಂತ ಹೇಳ್ತಾರೆ. ಹದ್ದು ಮನೆ ಮೇಲೆ ಕೂರಬಾರ್ದು, ಬಾವುಲಿ ಮನೆ ಹತ್ರನೂ ಸುಳಿಬಾರ್ದು ಅಂತ ಹೇಳ್ತಾರೆ. ಆದರೆ ಒಂದು ಮರ ಹಾಗೆ ಹದ್ದು, ಗೂಬೆ, ಬಾವಲಿ ಅಂತ ಯಾವುದೇ ಭೇದವಿಲ್ಲದೆ ಆಶ್ರಯ ಕೊಡುತ್ತೆ. ಆದರೆ ಆ ಮರಕ್ಕೆ ನಾನು ಎಲ್ಲಿಂದಲೂ ಬಂದ ಗರಗಸ ಅಲ್ಲೆಲ್ಲ ಗುಂಪಿಗೆ ಸೇರದ ಪದ ಅಂತ ಇದೆ ಅಲ್ಲ, ಅದೇ ರೀತಿ ನಾನು ಸಹ ಅತ್ತೆ ಗುಂಪಿಗೆ ಸೇರದ ವಸ್ತು ಹಾಗೆ ಇದ್ದು ಬಿಡ್ತೀನಂತೇಳಿ ತುಂಬ ಬೇಜಾರಿಂದ ಹೋಗ್ತಾಳೆ. ಇತ್ತ ಸಂಗೀತ ಅಜಿತ್ ಸತ್ಯನಿಗೂ ಸಹ ತುಂಬ ಬೇಜಾರವಾಗುತ್ತೆ. ಸತ್ಯ ಹೇಳ್ತಾನೆ ಅಜಿತ್ನ ಹತ್ರ ಭೂಮಿ ಬಗ್ಗೆ, ಭೂಮಿ ಎಂಥ ವ್ಯಕ್ತಿ ಪಡಿಬೇಕಾದ್ರೆ ಋಣ ಇರಬೇಕು ಅಂತ ಹೇಳ್ತಾನೆ. ರಾತ್ರಿ ರೂಮಿನಲ್ಲಿ ದೇವಯಾನಿ ಹತ್ರ ಅಂಜನಾ ಭೂಮಿ ಮತ್ತು ಅವಳ ನಡುವೆ ನಡೆದ ಬಗ್ಗೆ ಹೇಳ್ತಾ ಇರ್ತಾಳೆ. ನನಗೆ ಭೂಮಿ ಹೊಡೆದ್ಲು ಅಂತ ಹೇಳಿದಾಗ ದೇವಯಾನಿಗೆ ತುಂಬ ಸಿಟ್ಟು ಬರುತ್ತೆ. ನಿನಗೆ ಬುದ್ಧಿ ಬಂದಾಗಿನಿಂದ ನಾನು ನಿನಗೆ ಒಂದು ಪೆಟ್ಟು ಸಹ ಹೊಡೆಯಲಿಲ್ಲ, ಅಂಥದ್ರಲ್ಲಿ ಅವಳು ನಿನಗೆ ಹೊಡೆಯುವ ಧೈರ್ಯ ಮಾಡಿದ್ದಾಳೆ. ನಾನು ಬಿಸಾಡೋ ಬಿಸ್ಕಿಟ್ ಹಾಕಿ ಇದ್ದಾಗೆ ಅವಳು ನನಗೆ ಸಹಿಸೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಅಂಜನಾ ಹೇಳ್ತಾರೆ, ನನಗೆ ಅವಳು ಮಾಡಿದ ಅವಮಾನ ಅರಗಿಸ್ಲಿಕ್ಕೆ ಆಗ್ತಿಲ್ಲ, ಏನಾದರೂ ಮಾಡ್ಕೊಂಡು ಬಿಡ್ಲಾ ಅಂತ ಅನಿಸ್ತಿದೆ ಮಾಮ್ ಅಂತ ಹೇಳಬೇಕಾದ್ರೆ ಕೋಪಗೊಂಡ ದೇವಯಾನಿ, ಅಂಜು, ನನಗಾಗಿರುವ ಅವಮಾನಗಳ ಮುಂದೇನ ಇದು, ನನಗಾಗಿರುವ ಸೋಲುಗಳ ಮುಂದೇನ ಇದು, ಆದರೆ ನಾನು ಲೈಫನ್ನು ಚಾಲೆಂಜ್ ಆಗಿ ತೆಗೊಂಡೆ, ಒಂಟಿಯಾಗಿದ್ದರೂ ಕುಗ್ಲಿಲ್ಲ, ಎದುರಲಿಲ್ಲ. ಈ ಮನೆಯಲ್ಲಿ ನನಗೆ ಅವಮಾನವಾಯಿತು, ಇಲ್ಲೇ ನಾನು ಸ್ಥಾನ ಗಿಟ್ಟಿಸಿಕೊಂಡವಳು, ನನ್ನ ಕನಸೆಲ್ಲ ಈ ಆಸ್ತಿಗಾಗಿ ಹಾಳಾಗಿ ಬಂದವಳು, ಎಲ್ಲರನ್ನು ಆಲಿಸಬೇಕು ಅಂತ ಆಸೆ ಪಟ್ಟವಳು ನಾನು. ನನ್ನ ಕನಸುಗಳನ್ನೆಲ್ಲ ಈಡೇರಿಸಲು ನಿನ್ನನ್ನು ದಾಳವಾಗಿ ಬಳಸಿಕೊಂಡೆ. ನೀನು ನೀರಲ್ಲಿರುವ ಮೀನನ್ನು ಇಡಿ ಅಂತ ಹೇಳಿದರೆ ನೀನು ದಾಳಕ್ಕೆ ಸಿಕ್ಕಿಕೊಂಡು ನನ್ನ ಕನಸನ್ನೆಲ್ಲ ನುಚ್ಚುನೂರು ಮಾಡಿಬಿಟ್ಟೆ. ಆಗಿದ್ದೆಲ್ಲ ಆಗೋಯ್ತಂತ ಸುಮ್ಮನೆ ಬಿಡೋಳಲ್ಲ ನಾನು. ನನ್ನ ಮಗಳ ಕೆನ್ನೆ ಮುಟ್ಟಿದವಳು ಇನ್ನು ನನ್ನ ಗುರಿಯಾಗಿರುತ್ತಾಳೆ. ಮುಂದೆ ನಿನ್ನ ಎಲ್ಲ ಪ್ಲ್ಯಾನುಗಳಲ್ಲಿಯೂ ಅಪೇಕ್ಷೆ ಇರಬೇಕು, ಅವಳನ್ನು ನಾವು ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಅವಳನ್ನು ಪೂರ್ತಿಯಾಗಿ ನಂಬಬಾರ್ದು, ಮನೆಯವರಿಗೆ ಮೋಸ ಮಾಡಿದವಳು ಇನ್ನು ನಮ್ಮನ್ನು ಸುಮ್ಮನೆ ಬಿಡ್ತಾಳ ಅಂತ ದೇವಯಾನಿ ಅಂಜನನ ಹತ್ರ ಹೇಳ್ತಾಳೆ. ಅವಳೇನಿದ್ರು ನಮ್ಮ ದಾಳವಾಗಿರಬೇಕು, ಅರ್ಥವಾಗ್ತಿದೆಯಾ ಅಂತ ಅಂಜನನನ್ನು ಪ್ರಶ್ನಿಸುತ್ತಾಳೆ. ಅಜಿತ್ ಸ್ಮೈಲ್ ಕೊಡ್ತಾ ಇರಬೇಕಾದ್ರೆ ಭೂಮಿ ಕೇಳ್ತಾಳೆ, ಈಗ ನೀವು ಯಾಕೆ ನಗ್ತಾ ಇರೋದು, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಸಾಹೇಬ್ರೆ, ನಾನು ನಿಜವಾಗ್ಲೂ ಅಂಜನಾ ಮೇಡಮ್ಗೆ ಹೊಡೆದೆ ಅಂತ ಹೇಳ್ಬೇಕಾದ್ರೆ ಅಜಿತ್ ಜೋರಾಗಿ ನಗ್ತಾ ಇರ್ತಾನೆ. ಹೇಗೆ ನಂಬಿಸಬೇಕು ನಾನು ಅಂತ ಹತ್ತಿರ ಬರಬೇಕಾದ್ರೆ ನಂಬಿಸೋ ಅಗತ್ಯ ಇಲ್ಲ, ಅದಲ್ಲದೆ ಒಂದು ಸಲ ಅವಳ ತಲೆ ಫ್ಲೈಟ್ ಮೋಡಿಗೆ ಹೋಗಿರ್ಬೋದಲ್ವಾ ಅಂತ ಭೂಮಿ ಹತ್ರ ಪ್ರಶ್ನಿಸುತ್ತಾನೆ ಅಜಿತ್. ಫೈಟ್ ಮೋಡಿಗೆ ಹೋಗಿರ್ಬೋದು, ಆದರೆ ಯಾವಾಗಲೂ ನನ್ನ ಹತ್ರ ಫೈಟ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಅವರು. ಆದರೂ ಟ್ಯಾಂಕ್ಸ್ ಅಂತ ಸ್ಮೈಲ್ ಕೊಡ್ತಾಳೆ. ಆಗ ಅಜಿತ್ ಕೇಳ್ತಾನೆ, ಯಾಕೆ ಟ್ಯಾಂಕ್ಸ್ ಅಂತ ಕೇಳಿದಾಗ, ನೀವು ಅಂಜನಾ ಮಾತು ಕೇಳಿಕೊಂಡು ಅರೆಸ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೆ ಅಂತ ಹೇಳಿದಾಗ ಅಜಿತ್ ಹತ್ತಿರ ಬಂದು, ನಾನು ಪೊಲೀಸ್ ದಡ್ಡ ಏನಲ್ಲ ಅಂತ ಹೇಳಬೇಕಾದ್ರೆ ಭೂಮಿ, ನೀವು ದಡ್ಡ ಅಲ್ಲ, ಆದರೆ ಒಳ್ಳೆ ಪೊಲೀಸ್ ಅಂತ ಹೇಳ್ತಾಳೆ. ಪೊಲೀಸ್ ಯಾವತ್ತಿದ್ರೂ ಒಳ್ಳೆಯವನೇ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಾನು ಕಾನ್ಸ್ಟೇಬಲ್ ಆಗಬೇಕಂತ ಆಸೆ ಅಂತ ಅಜಿತ್ನ ಹತ್ರ ಭೂಮಿ ಹೇಳ್ತಾಳೆ. ಪೊಲೀಸ್ ಆದರೆ ಮಾತ್ರ ಒಳ್ಳೆಯವರ, ಹಾಗಾದರೆ ನೀನು ಇಷ್ಟೊತ್ತು ಒಳ್ಳೆಯವಳಾಗಲಿಲ್ವಾ ಅಂತ ಹೇಳ್ಬೇಕಾದ್ರೆ ನೋಡಿ ನೀವು ಅಂತ ರೇಗಿಸಲು ಅಜಿತ್ ಹತ್ರ ಬರಬೇಕಾದ್ರೆ ದೂರ ಹೋಗು ಅಂತ ಹೇಳ್ತಾನೆ. ಕೋಪ ಮಾಡ್ಕೋಬೇಡ ಅಂತ ಹೇಳ್ಬೇಕಾದ್ರೆ ನೀವು ಈ ಥರ ಎಲ್ಲ ಹೇಳ್ಬೇಡಿ ಅಂತ ಸ್ಮೈಲ್ ಕೊಡುತ್ತಾ ಭೂಮಿ ಫ್ರೆಂಡ್ಸ್ ಅಂತ ಹೇಳಿ ಅಜಿತ್ ಕೈಗೆ ಶೇಕಿಂಗ್ ಮಾಡ್ತಾಳೆ. ಅಜಿತ್ ಹೇಳ್ತಾನೆ, ಕೈ ಬಿಡು ಅಂತ ಹೇಳಿದಾಗ ಕೈ ಬಿಡ್ತಾಳೆ. ಅಂಜನಾ ಎಷ್ಟೆಲ್ಲ ತಪ್ಪು ಮಾಡಿದ್ರು ಯಾಕೆ ನೀವು ಅವರನ್ನು ಅರೆಸ್ಟ್ ಮಾಡ್ತಿಲ್ಲ ಅಂತ ಅಜಿತ್ನನ್ನು ಭೂಮಿ ಪ್ರಶ್ನಿಸುತ್ತಾಳೆ. ದೇವಯಾನಿ ಅತ್ತೆಗೋಸ್ಕರ ಅವರು ತುಂಬಾ ಒಳ್ಳೆಯವರು, ಮಗಳು ಎಷ್ಟೋ ಸಲ ತಪ್ಪು ಮಾಡಿದಾಗ ಅವಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಈಗ ಮಗಳು ತಪ್ಪು ಮಾಡಿದಳಂತಹ ಗೊತ್ತಾದ ಮೇಲೆ ಅತ್ತೆಗೆ ಶಿಕ್ಷೆ ಕೊಡೋದು ತಪ್ಪು. ಗಂಡನ್ನ ಕಳೆದುಕೊಂಡ ಮೇಲೆ ಅವರು ತುಂಬಾ ನೋವು ಅನುಭವಿಸಿದ್ದಾರೆ ಭೂಮಿ. ಎಲ್ರೂ ಅವರನ್ನು ಈ ಮನೆಯವರು ದೇವತೆಯಾಗಿ ನೋಡ್ತಾ ಇದ್ದಾರೆ. ಜೊತೆಗೆ ಮಗಳನ್ನು ಮದುವೆಯಾಗದಿದ್ದರೂ ಸಹ ನನ್ನನ್ನು ಕ್ಷಮಿಸಿದ್ದಾರೆ, ನನ್ನನ್ನು ತುಂಬ ಕೇರ್ ಮಾಡ್ತಾರೆ. ಅಮ್ಮ ಮತ್ತು ಮಕ್ಕಳ ಸಂಬಂಧ ಮೇನ ಮತ್ತು ಬತ್ತಿ ಇದ್ದಂತೆ, ಬೆಂಕಿ ಬತ್ತಿಗೆ ತಗುಲಿದರೆ ಮೇನ ಕರಗುವುದಕ್ಕೆ ಶುರುವಾಗುತ್ತೆ. ಅಂಜನನ್ನ ನಾನು ಅಪರಾಧಿಯನ್ನಾಗಿ ಮಾತನಾಡಿಸಿದರೆ ನನ್ನ ಅತ್ತೆ ತಲೆ ತಗ್ಗಿಸುವಂತಾಗುತ್ತೆ, ಮತ್ತೆ ನಮಗೆ ಮುಖ ತೋರಿಸದಾಗೆ
ತುಂಬ ದೂರ ಹೋಗಿಬಿಡ್ತಾರೆ. ದೇಶ ಕಾಯುವುದು ಮಾತ್ರ ನನ್ನ ಕರ್ತವ್ಯವಲ್ಲ, ನನ್ನ ಮನೆತನದ ಮರ್ಯಾದೆ ಅದನ್ನು ಸಹ ಉಳಿಸುವುದು ನನ್ನ ಕರ್ತವ್ಯವಾಗಿದೆ. ಭೂಮಿಗೆ ಅಜಿತ್ ಹೇಳಿದ ಮಾತನ್ನು ಕೇಳಿ ಹೇಳ್ತಾಳೆ, ನನಗೆ ನಿಮಗೆ ಸೆಲ್ಯೂಟ್ ಹೊಡಿಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ಬೇಕಾದ್ರೆ ಹೊಡಿ ಅಂತ ಹೇಳ್ಬೇಕಾದ್ರೆ ಇಲ್ಲ ಆಗಲೇ ಹೊಡಿಬೇಕಿತ್ತು ಅಂತ ಹೇಳಿದಂತ ಹೇಳ್ತಾಳೆ. 6ನೇ ದಿನ ಭೂಮಿ ಮನೆ ಬಳಿ ರಂಗೋಲಿ ಹಾಕ್ತಾ ಇರ್ತಾಳೆ. ಅಜಿತ್ ಭೂಮಿ ಬಳಿ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಭೂಮಿ ಗುಡ್ ಮಾರ್ನಿಂಗ್, ಎಲ್ಲಿಗೆ ಹೋಗ್ತಿದ್ದೀರಾ, ಜಾಗಿಂಗ್ ಅಂತ ಕೇಳಬೇಕಾದ್ರೆ ಅಜಿತ್ ಇಲ್ಲ ನಾನು 5 ಸ್ಟಾರ್ ಹೋಟೆಲಿಗೆ ಹೋಗ್ತಾ ಇದ್ದೇನೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಈ ಬಟ್ಟೆ ನೋಡಿ ಅಂತ ಅಜಿತ್ ಭೂಮಿ ಹತ್ರ ಕೇಳಿದಾಗ ಭೂಮಿ ಹೇಳ್ತಾಳೆ, ಹೋಗಿ ಇವತ್ತು ನಿಮ್ಮ ಟೈಮ್ ಚೆನ್ನಾಗಿದೆ, ಇದಕ್ಕೆ ಕೌಂಟ್ರು ನಾನು ಕೊಡ್ತೇನೆ ಅಂತ ಹೇಳ್ತಾಳೆ. ಕಾಯ್ತಿರ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ನಂತರ ಭೂಮಿನು ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಹಿಂತಿರುಗಬೇಕಾದರೆ ಯಾರೋ ಒಬ್ಬ ಮುಸುಕುದಾರಿ ಅವಳ ಮುಂದೆ ನಿಂತಿರ್ತಾನೆ. ಇತ್ತ ಅಜಿತ್ ಮೊಬೈಲ್ ಮರೆತು ಬಿಟ್ಟೆ ಅಂತೇಳಿ ವಾಪಸ್ ಮನೆಗೆ ಬರುತ್ತಾನೆ. ಭೂಮಿ ಯಾರು ನೀನು ಕೇಳಬೇಕಾದ್ರೆ ಅವಳ ಬಾಯಿಗೆ ಕೈ ಇಟ್ಕೊಂಡು ಅಲ್ಲಿಂದ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಮನೆ ಹತ್ತಿರ ಬಂದಾಗ ಭೂಮಿ ಇರುವುದಿಲ್ಲ. ತುಳಸಿ ಕಟ್ಟೆ ಹತ್ತಿರ ಬಂದು ನೋಡಿದಾಗ ಸಹ ಭೂಮಿ ಇರುವುದಿಲ್ಲ. ಭೂಮಿಯನ್ನು ಜೋರಾಗಿ ಅಜಿತ್ ಕರೀತಾನೆ. ಕರೆದ್ರು ಭೂಮಿ ಬರುವುದಿಲ್ಲ. ಆಗ ಸಂಗೀತ ಬಂದು ಯಾಕೆ ಕೂಗ್ತಿದ್ದೀಯಾ ಭೂಮಿ ಭೂಮಿ ಅಂತ ಅಜಿತ್ನ ಹತ್ರ ಕೇಳ್ತಾಳೆ. ಜಾಗಿಂಗ್ ಹೋಗ್ಬೇಕಾದ್ರೆ ಭೂಮಿ ಇಲ್ಲೇ ರಂಗೋಲಿ ಹಾಕ್ತಾ ಇದ್ಲು. ನಂತರ ನೋಡಮ್ಮ ಅಲ್ಲಿ ಆರತಿ ತಟ್ಟೆ ಸಹ ಬಿದ್ದಿದೆ, ಭೂಮಿಗೆ ಏನೋ ಆಗಿದೆ ಅಂತ ಹೇಳ್ಬೇಕಾದ್ರೆ ಸಂಗೀತಗೆ ಭಯ ಆಗುತ್ತೆ. ಎಲ್ಲಿ ಓದ್ಲಿ ಇವಳು ಅಂತ ಹೇಳ್ಬೇಕಾದ್ರೆ ಹೌದು ಭೂಮಿ ಎಲ್ಲಿ ಓದ್ಲು ಅಂತ ಕೇಳಿ ಇಬ್ಬರು ಎಲ್ಲಿ ಓದ್ಲು ಅಂತ ಹುಡುಕಲು ಶುರು ಮಾಡ್ತಾರೆ. ಭೂಮಿ ಕಿಡ್ನಾಪ್ ಮಾರಿಂದ ತಪ್ಪಿಸಿಕೊಂಡು ಬರಬೇಕಾದ್ರೆ ಸಂಗೀತ ಅವಳನ್ನು ನೋಡಿ ಭೂಮಿ ಅಂತ ಕಿರಿಸ್ತಾಳೆ. ನಂತರ ಅಜಿತ್ ಅವಳನ್ನು ಕಾಪಾಡಲು ಮುಂದಾಗ್ತಾನೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.